ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನಂದಿ ಕಾಸಾಯಿಖಾನೆಗೆ ಅಂತ ಒಂದು ಲೇಖನ ಇದೆ, ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇದು ನಮ್ಮ ಸಂಸ್ಕೃತಿ, ಕೃಷಿ, ಸಮಾಜದಲ್ಲಿ ನಂದಿ ಅಂದ್ರೆ ಜೋಡೆ ಎತ್ತಿನ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತತ್ತೆ. ಆಮೇಲೆ ಈಗ ಅದರ ಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಗಮನ ಸೆಳೆಯುತ್ತೆ. ಹೌದು, ಈ ಲೇಖನದಲ್ಲಿ ಏನು ಹೇಳ್ತಾರೆ ಅಂದ್ರೆ, ನಂದಿ ಅನ್ನೋದು ಬರೀ ಒಂದು ಪ್ರಾಣಿಯಷ್ಟೇ ಅಲ್ಲ, ಅದೊಂದು ಬಸವ ತತ್ವ ಇದ್ದ ಹಾಗೆ. ಅಂದ್ರೆ ನಂದಿ ಆಧಾರಿತ ಕೃಷಿ ಇದೆಯಲ್ಲ, ಅದರ ಮೂಲಕ ಪ್ರಕೃತಿ ಜೊತೆ ಹೊಂದ್ಕೊಂಡು ಹೋಗೋದು. ರಾಜಕೀಯ ಚಿಹ್ನೆಗಳು, ಆಮೇಲೆ ಸಂವಿಧಾನ, ದೇವಸ್ಥಾನಗಳು, ಹಬ್ಬ ಹರಿದಿನಗಳು, ಹೀಗೆ ಎಲ್ಲ ಕಡೆ ನಂದಿ ಯಾಕೆ ಕಾಣಿಸುತ್ತೆ ಅನ್ನೋದಕ್ಕೂ ಕಾರಣ ಹುಡುಕಿದ್ದಾರೆ ಇದರಲ್ಲಿ. ಹೌದು, ಇದು ತುಂಬಾನೇ ಕುತೂಹಲ ಕೆರಳಿಸುತ್ತೆ. ಲೇಖನದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ. ಕಾಂಗ್ರೆಸ್ ಪಕ್ಷದ ಹಳೆ ಚಿಹ್ನೆ ನೊಗ ಹೊತ್ತ ಎತ್ತುಗಳು ಯಾಕಾಗಿತ್ತು? ಬಿಜೆಪಿಯ ಹಳೆ ಚಿಹ್ನೆ ನೇಗಿಲು ಹೊತ್ತ ರೈತ ಯಾಕಾಗಿತ್ತು? ಸಂವಿಧಾನದ ಮೊದಲನೇ ಪುಟದಲ್ಲೇ ಸಿಂಧೂ ಕಣಿವೆ ನಾಗರಿಕತೆಯ ಆ ನಂದಿಮುದ್ರೆ ಯಾಕಿದೆ? ಆಮೇಲೆ ಈ ಸೆಂಗೋಲ್ ಅಂತಾರಲ್ಲ, ಆ ರಾಜದಂಡದ ಮೇಲೆ ನಂದಿಮೂರ್ತಿ ಯಾಕೆ? ಹೀಗೆಲ್ಲ ಪ್ರಶ್ನೆಗಳಿವೆ. ಸೊ ಈ ಜೋಡೆತ್ತಿನ ಕೃಷಿ ಮತ್ತು ಬಸವತತ್ವದ ನಡುವಿನ ಸಂಬಂಧವನ್ನ ಲೇಖನ ಹೇಗೆ ವಿವರಿಸುತ್ತೆ ಅಂತ ನೋಡೋಣ. ಈ ಎಲ್ಲಾ ಪ್ರಶ್ನೆಗಳಿಗೂ ಲೇಖನದಲ್ಲಿ ಹೆಚ್ಚು ಕಡಿಮೆ ಒಂದೇ ತರದ ಉತ್ತರ ಸಿಗುತ್ತೆ. ಅಂದ್ರೆ ನಂದಿ ಅಥವಾ ಈ ಜೋಡೆತ್ತಿನ ಕೃಷಿ ಇದ್ರೆ ಮಾತ್ರ ಬಸವತತ್ವ ಮತ್ತು ಕಾಯಕತತ್ವ ಉಳಿಯೋಕೆ ಸಾಧ್ಯ ಅನ್ನೋದು. ಇದು ಇವತ್ತಿನ ವಿಜ್ಞಾನಕ್ಕೂ ಗೊತ್ತಿರೋ ಸತ್ಯ ಅಂತ ಲೇಖನ ಹೇಳುತ್ತೆ. ಈಗ ನಾವು ಮನೆಯಲ್ಲಿ, ದೇವಸ್ಥಾನದಲ್ಲಿ ನಂದಿ ಪೂಜೆ ಮಾಡ್ತೀವಲ್ಲ, ಅದು ಬರೀ ಒಂದು ಧಾರ್ಮಿಕ ಆಚರಣೆಯಲ್ಲ. ನಮ್ಮ ಮುಂದಿನ ಬದುಕು ಅಂದ್ರೆ ನಮ್ಮ ಭವಿಷ್ಯ ಈ ನಂದಿ ಸಂತತಿ ಮೇಲೆ ನಿಂತಿದೆ ಅನ್ನೋದಕ್ಕೆ ಅದೊಂದು ಸಾಂಕೇತಿಕ. ಓ ಹೌದು, ಸಾಂಕೇತಿಕ ನೆನವರಿಕೆ ಅಂತಾರಲ್ಲ ಹಾಗೆ. ಹೌದು, ಅದೇ ಆಗಿದೆ ಅಂತ ಲೇಖನ ಹೇಳುತ್ತೆ. ಇದು ಬಸವತತ್ವದ 80% ನಾಶಕ್ಕೆ ಸಮ ಅಂತಾನೂ ಹೇಳ್ತಾರೆ. ಇದು ನಿಜಕ್ಕೂ ಅಂದ್ರೆ ತುಂಬಾನೇ ಗಂಭೀರವಾದ ವಿಷಯ ಅಲ್ವಾ? ಇದಕ್ಕೆ ಕಾರಣಗಳೇನು ಅಂತ ಲೇಖನದಲ್ಲಿ ವಿಶ್ಲೇಷಣೆ ಇದೆಯಾ? ಖಂಡಿತ ಇದೆ. ಲೇಖನದಲ್ಲಿ ಮುಖ್ಯವಾಗಿ 5 ಕಾರಣಗಳನ್ನ ಹೇಳ್ತಾರೆ. ಇದು ಒಂದು ವ್ಯವಸ್ಥೆಯ ಸಮಸ್ಯೆ ಅಂತ ಗುರುತಿಸ್ತಾರೆ. 1, ಈ ಜೋಡೆತ್ತಿನ ಕೃಷಿ ಮಾಡೋರಿಗೆ ಬೇರೆ ವೃತ್ತಿಯೋರ ತರಹ ಆರ್ಥಿಕ ಭದ್ರತೆ ಕೊಡೋ ಕಾನೂನುಗಳಿಲ್ಲ. 2, ಟ್ರ್ಯಾಕ್ಟರ್, ರಾಸಾಯನಿಕ ಗೊಬ್ಬರ ಇವಕ್ಕೆಲ್ಲ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಸಹಜವಾದ ಈ ಜೋಡೆತ್ತಿನ ಕೃಷಿಯನ್ನ ಕಡೆಗಣಿಸಿದ್ದು. 3ನೇದು, ಸಮಾಜಕ್ಕೆ ಒಳ್ಳೇದು ಮಾಡೋ ಯೋಜನೆಗಳಲ್ಲೆಲ್ಲ ರೈತರ ಶ್ರಮವನ್ನ ಸರಿಯಾಗಿ ಪರಿಗಣಿಸದೇ ಇರೋದು. 4ನೇದು, ನಮ್ಮ ಶಿಕ್ಷಣದಲ್ಲಿ, ಸಂಶೋಧನೆಯಲ್ಲಿ ನಂದಿ ಕೃಷಿಯನ್ನು ಈ ನೈಸರ್ಗಿಕ ತಂತ್ರಜ್ಞಾನಕ್ಕೆ ಪ್ರಾಮುಖ್ಯತೆನೇ ಕೊಡದಿರೋದು. ಇನ್ನು 5ನೇದು, ರೈತರ ಮೂಲ ಸಮಸ್ಯೆ ಅಂದ್ರೆ ನಂದಿ ಮತ್ತೆ ಗೋಸಂಪತ್ತು ಕಮ್ಮಿಯಾಗ್ತಿರೋದು. ಅದನ್ನ ಬಿಟ್ಟು ಇದನ್ನ ಬರೀ ಧಾರ್ಮಿಕ ವಿಷಯವಾಗಿ ನೋಡಿದ್ದು. ಹೌದು, ಈ ಕಾರಣಗಳನ್ನ ಕೇಳಿದ್ರೆ ಸಮಸ್ಯೆ ಎಷ್ಟು ದೊಡ್ಡದು, ಎಷ್ಟು ಬೇರೆ ಬೇರೆ ಆಯಾಮಗಳಿದೆ ಇದರಲ್ಲಿ ಅಂತ ಗೊತ್ತಾಗುತ್ತೆ. ಈ ಬಸವತತ್ವ ಆಧಾರಿತ ವ್ಯವಸ್ಥೆಗೆ ಪರ್ಯಾಯವಾಗಿ ಬೇರೆ ಯಾವುದಾದ್ರೂ ವ್ಯವಸ್ಥೆ ಜೊತೆ ಹೋಲಿಕೆ ಮಾಡಿದಾರ ಲೇಖನದಲ್ಲಿ? ಹೌದು, ಮಾಡಿದರೆ. ಲೇಖನದಲ್ಲಿ ಬಸವತತ್ವ ಅಂದ್ರೆ ನಂದಿ ಆಧಾರಿತ ವ್ಯವಸ್ಥೆ, ಮತ್ತೆ ತೈಲ ತತ್ವ ಅಂದ್ರೆ ಈ ಪೆಟ್ರೋಲ್, ಡೀಸೆಲ್ ಇದೆಯಲ್ಲ, ಅದರ ಆಧಾರಿತ ವ್ಯವಸ್ಥೆ, ಇವೆರಡ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಲೇಖನದ ಪ್ರಕಾರ ಬಸವತತ್ವ ಅನ್ನೋದು ನವೀಕರಿಸಬಹುದಾದ ಶಕ್ತಿ, ಅದೊಂದು ಸಜೀವ ಶಕ್ತಿ. ಅದು ವಿಕೇಂದ್ರೀಕೃತ ಅಧಿಕಾರ, ಸ್ವಾವಲಂಬನೆ, ಆಮೇಲೆ ದೈವಿಕ ಶಕ್ತಿ, ಆರೋಗ್ಯವಾಗಿರೋ ಸಮಾಜ, ಧರ್ಮಪಾಲನೆ ಇವೆಲ್ಲಕ್ಕೂ ದಾರಿ ಮಾಡುತ್ತೆ. ಆದ್ರೆ ತೈಲತತ್ವ ಏನಿದೆ ಅದು ನವೀಕರಿಸೋಕೆ ಆಗಲ್ಲ. ನಿರ್ಜೀವ ಶಕ್ತಿ, ಅದು ಕೇಂದ್ರೀಕೃತ ಅಧಿಕಾರ, ಪರಾವಲಂಬನೆ, ಅಸೂರಿ ಶಕ್ತಿ, ರೋಗಗಳು ಹೆಚ್ಚಾಗಿರೋ ಸಮಾಜ, ಆಮೇಲೆ ಧರ್ಮನಾಶಕ್ಕೂ ಕಾರಣ ಆಗತ್ತೆ ಅಂತ ವಾದಿಸ್ತಾರೆ. ಇಲ್ಲೇ ಕಾಯಕ ತತ್ವದ ಬಗ್ಗೆನೂ ಹೇಳ್ತಾರೆ. ಅಂದ್ರೆ ನಂದಿ ಕೃಷಿಯಿಂದ ಬಹಳಷ್ಟು ಜನರ ಕೆಲಸ, ಜೀವನೋಪಾಯ ಉಳಿಯುತ್ತೆ, ನಾಗರಿಕತೆಯ ಒಟ್ಟಾರೆ ಬೆಳವಣಿಗೆನೂ ಕಾಪಾಡಬಹುದು ಅಂತ. ಓ, ಇದರ ಪರಿಣಾಮಗಳು ಬರೀ ಕೃಷಿಗೆ ಮಾತ್ರ ಸೀಮಿತ ಅಲ್ಲ ಅಂತ ಆಯ್ತು ಹಾಗಾದ್ರೆ. ಲೇಖನದಲ್ಲಿ ಹೇಳೋ ಹಾಗೆ ಮಣ್ಣು, ನೀರು, ಆಹಾರದ ಗುಣಮಟ್ಟ, ಬೆಳೆ ವೈವಿಧ್ಯತೆ, ಜೀವ ವೈವಿಧ್ಯತೆ, ನಮ್ಮ ದೇಶಿ ಹಸುಗಳು, ಕುಟುಂಬ ವ್ಯವಸ್ಥೆ, ಸಂಸ್ಕೃತಿ, ಉದ್ಯೋಗ, ಸಂವಿಧಾನದ ಆಶಯಗಳು, ಧರ್ಮ ಇದೆಲ್ಲ ಬಸವತತ್ವದಿಂದ ರಕ್ಷಣೆಯಾಗುತ್ತೆ, ಆದ್ರೆ ತೈಲತತ್ವದಿಂದ ಅಪಾಯಕ್ಕೆ ಸಿಲುಗುತ್ತೆ ಅಂತ ಲೇಖನ ವಾದಿಸುತ್ತೆ. ಹೌದು, ಈ ಪರಿಸ್ಥಿತಿ ಇದೆಯಲ್ಲ, ಇದು ತುಂಬಾ ಗಂಭೀರವಾಗಿದೆ. ಇದನ್ನ ಸರಿಪಡಿಸೋಕೆ ಲೇಖನದಲ್ಲಿ ಸಮಾಜದ ಬೇರೆ ಬೇರೆ ವರ್ಗದವರ ಜವಾಬ್ದಾರಿ ಏನು ಅಂತಾನೂ ಹೇಳಿದ್ದಾರೆ. ರೈತರು ತಮ್ಮ ನಂದಿ ಸಂಪತ್ತನ್ನ ಹೆಚ್ಚಿಸೋಕೆ ಯಾರು ಸಹಾಯ ಮಾಡ್ತಾರೋ ಅಂತ ನಾಯಕರಿಗೆ ಮಾತ್ರ ಬೆಂಬಲ ಕೊಡಬೇಕು ಅಂತ ನಿರ್ಧಾರ ಮಾಡಬೇಕು.
ವಿಜ್ಞಾನಿಗಳು ನಂದಿ ಕೃಷಿಯ ಮಹತ್ವವನ್ನ ಸಮಾಜಕ್ಕೆ ತಿಳಿಸಬೇಕು. ಧಾರ್ಮಿಕ ಮುಖಂಡರು ನಂದಿ ಉಳಿವಿನ ಅಗತ್ಯತೆ ಬಗ್ಗೆ ಜನರಿಗೆ ತಿಳಿ ಹೇಳಬೇಕು. ಆಮೇಲೆ ರಾಜಕೀಯ ನಾಯಕರು ಈ ನಂದಿ ಸಂತತಿಯನ್ನ ಉಳಿಸಿ ಬೆಳೆಸೋಕೆ ಬೇಕಾದ ಕಾನೂನುಗಳನ್ನ ತರೋಕೆ ಬದ್ಧರಾಗಿರಬೇಕು ಅಂತ ಲೇಖನದಲ್ಲಿ ಒತ್ತಾಯ ಮಾಡಿದ್ದಾರೆ. ಹಾಗಾದ್ರೆ ಈ ಚರ್ಚೆಯಿಂದ ನಮ್ಗೆ ಗೊತ್ತಾಗೋ ಮುಖ್ಯ ವಿಷಯ ಏನು ಅಂದ್ರೆ, ಲೇಖನದ ಪ್ರಕಾರ ನಂದಿ ಅಥವಾ ಜೋಡೆ ಎತ್ತು ಅನ್ನೋದು ಬರೀ ಒಂದು ಕೃಷಿ ಉಪಕರಣ ಅಲ್ಲ. ಅದು ನಮ್ಮ ಪರಿಸರ, ಸಮಾಜ, ಸಂಸ್ಕೃತಿ, ನಮ್ಮ ಒಟ್ಟಾರೆ ಅಸ್ತಿತ್ವದ ಜೊತೆ ಬೆಸೆದುಕೊಂಡಿರೋ ಒಂದು ಜೀವಂತ ತತ್ವ. ಖಂಡಿತವಾಗಿಯೂ. ಕೊನೆಯದಾಗಿ ಲೇಖನದಲ್ಲಿ ಬಸವ ತತ್ವ ಮತ್ತು ಕಾಯಕ ತತ್ವ ಅಂದ್ರೆ ಏನು ಅಂತ ಸರಳವಾಗಿ ಹೇಳಿದ್ದಾರೆ. ಬಸವ ತತ್ವ ಅಂದ್ರೆ ನಂದಿ ಕೃಷಿ ಮೂಲಕ ಪಂಚಭೂತಗಳನ್ನ ಶುದ್ಧವಾಗಿ ಇಟ್ಕೊಂಡು ಪ್ರಕೃತಿಗೆ ಹಾನಿ ಮಾಡದೆ ಬದುಕೋದು. ಕಾಯಕ ತತ್ವ ಅಂದ್ರೆ ನಂದಿ ಕೃಷಿಯಿಂದ ಬಹಳಷ್ಟು ಜನರ ಜೀವನೋಪಾಯವನ್ನು ಉಳಿಸಿ ನಾಗರಿಕತೆಯ ಸುಸ್ಥಿರ ಬೆಳವಣಿಗೆಯನ್ನ ನೋಡಿಕೊಳ್ಳೋದು. ಈ ಆಲೋಚನೆಗಳು ನಿಜಕ್ಕೂ ಗಮನ ಸೆಳೆಯುತ್ತವೆ. ಲೇಖನದಲ್ಲಿ ಹೇಳೋ ಈ ಬಸವ ತತ್ವ ಮತ್ತೆ ತೈಲ ತತ್ವಗಳ ನಡುವಿನ ಸಂಘರ್ಷ ಇದೆಯಲ್ಲ, ಇದು ಬರೀ ಕೃಷಿ ಅಥವಾ ಆರ್ಥಿಕತೆಯ ವಿಷಯ ಅಷ್ಟೇ ಅಲ್ಲ ಅನ್ನಿಸ್ತೆ. ಇದು ನಮ್ಮ ಮೌಲ್ಯಗಳ ಆಯ್ಕೆಯ ಪ್ರಶ್ನೆನೂ ಹೌದು. ಹಾಗಾದ್ರೆ ಈ ತೈಲ ತತ್ವದ್ದೇ ಪ್ರಾಬಲ್ಯ ಇರೋ ಈ ಕಾಲದಲ್ಲಿ ನಮಗೆ ಕಾಣದೇ ಇರೋ ಅಂದ್ರೆ ಅಮೂರ್ತವಾದ ಎಷ್ಟೊಂದು ಸಂಪತ್ತನ್ನ ನಾವು ಕಳ್ಕೊಳ್ತಿದೀವೇನೋ? ಇದ್ರ ಬಗ್ಗೆ ನಾವೆಲ್ಲೋ ಇನ್ನಷ್ಟು ಯೋಚಿಸ್ಬೇಕೇನೋ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ, ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವ.